ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 10 ವಿಭೂತಿ ಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ 18ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ತೃಣ್ವತೋ ನಾಸ್ತಿ ಮೇ ಮೃತಂ. ಅನುವಾದ: ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಈ ರೀತಿ ಕೇಳುತ್ತಿದ್ದಾನೆ. ಹೇ ಜನಾರ್ದನ, ನಿನ್ನ ಸಿರಿಗಳ ಯೋಗಾಶಕ್ತಿಯ ಬಗ್ಗೆ ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚಿಗೆ ಕೇಳಿದಷ್ಟು ನಿನ್ನ ಮಾತುಗಳ ಮಾಧುರ್ಯವನ್ನು ಇನ್ನೂ ಹೆಚ್ಚಿಗೆ ಸವಿಯಬೇಕು ಅನಿಸುತ್ತದೆ. ಇದರ ಭಾವಾರ್ಥ: ಶೌನಕರು ಮುಂದಾಳುವಾಗಿದ್ದಂತಹ ನೈಮಿಷಾರಣ್ಯದಲ್ಲಿ ಋಷಿಗಳು ಸೂತಮನುಗಳಿಗೆ ಇಂತಹದ್ದೇ ಮಾತುಗಳನ್ನು ಹೇಳಿದ್ದರು. ಆ ಮಾತುಗಳು ಈ ರೀತಿ ಹೇಳಿದ್ದಾರೆ. ವಯಂ ತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೀ ಯಚ್ಛೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ಸೊಗಸಾದಂತಹ ಸ್ತೋತ್ರಗಳು ಯಾರ ಮಹಿಮೆಯನ್ನು ಹಾಡುವವೋ ಅವು ಆ ಕೃಷ್ಣನ ಅಲೌಕಿಕ ಲೀಲೆಗಳನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದೇ ಇಲ್ಲ. ಕೃಷ್ಣನೊಡನೆ ಒಂದು ದಿವ್ಯವಾದ ಸಂಬಂಧವನ್ನು ಬೆಳೆಸಿಕೊಂಡವರು ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ಲೀಲೆಗಳ ಬಗ್ಗೆ ಸವಿಯುತ್ತಾ ಇರುತ್ತಾರೆ. ಈ ರೀತಿಯಲ್ಲಿ ಅರ್ಜುನನು ಶ್ರೀಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಹೆಚ್ಚು ಆಸಕ್ತಿ, ಅದರಲ್ಲಿಯೂ ಶ್ರೀಕೃಷ್ಣನು ಹೇಗೆ ಸರ್ವವ್ಯಾಪ್ತಿ ಪರಮಪ್ರಭುವಾಗಿ ಇರುತ್ತಾನೆ ಎನ್ನುವುದರಲ್ಲಿ ಬಹು ಆಸಕ್ತಿ ತೋರಿಸುತ್ತಾನೆ. ಇನ್ನು ಅಮೃತದ ಬಗ್ಗೆ ಹೇಳುವುದಾದರೆ, ಕೃಷ್ಣನ ಬಗ್ಗೆ ಕುರಿತಾದಂತಹ ಯಾವುದೇ ವೃತ್ತಾಂತವಾಗಲಿ, ಯಾವುದೇ ಮಾತಾಗಲಿ, ಯಾವುದೇ ವಿಷಯವಾಗಲಿ ಅಮೃತದಂತೆ ಇರುತ್ತದೆ. ಅಮೃತವನ್ನು ಸ್ವಾನುಭಾವದಿಂದ ಕಂಡುಕೊಳ್ಳಬಹುದು. ಆಧುನಿಕ ಕಥೆ, ಕಾದಂಬರಿ, ಚರಿತ್ರೆಗಳಿಗೂ ಮತ್ತು ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಲೀಲೆಗಳಿಗೂ ತುಂಬಾನೇ ವ್ಯತ್ಯಾಸವಿದೆ. ಆಧುನಿಕ ಪ್ರಪಂಚಕ್ಕೆ ಸಂಬಂಧಿಸಿದ ಕಥೆಗಳ ಆಗು ಹೋಗುಗಳ ಬಗ್ಗೆ ಕೇಳಿದಷ್ಟು ಬೇಸರವಾಗುತ್ತೆ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನಾಗಲಿ ಲೀಲೆಗಳನ್ನಾಗಿ ಏನು ಕೇಳಿದರೂ ಕೂಡ ಬೇಸರ ಅನಿಸುವುದಿಲ್ಲ. ಮತ್ತೆ ಕೇಳಿದಷ್ಟು ಮತ್ತೆ ಮತ್ತೆ ಇನ್ನೂ ಕೇಳಬೇಕು ಅನಿಸುತ್ತದೆ. ಈ ಕಾರಣದಿಂದಲೇ ಇಡೀ ವಿಶ್ವದ ಚರಿತ್ರೆಯು ಭಗವಂತನ ಅವತಾರಗಳ ಲೀಲಾ ಪ್ರಸ್ತಾವಗಳಿಂದ ತುಂಬಿ ಹೋಗಿದೆ. ಪುರಾಣಗಳು ಅನ್ನೋದು ಪ್ರಭುವಿನ ಹಿಂದಿನ ವಿವಿಧ ಅವತಾರಗಳ ಲೀಲೆಗಳನ್ನು ಪ್ರಸ್ತಾವಿಸುವಂತಹ ಇಂದಿನ ಯುಗಗಳ ಇತಿಹಾಸಗಳು. ಈ ರೀತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಓದುವ ವಿಷಯದಲ್ಲಿ ಎಷ್ಟು ಓದಿದರೂ ಎಷ್ಟು ತಿಳ್ಕೊಂಡ್ರೂ ಹೊಸದಾಗಿಯೇ ಇರುತ್ತೆ. ಶ್ಲೋಕ 19. ಶ್ರೀ ಭಗವಾನ್ ಉವಾಚ: ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅನುವಾದ: ಅರ್ಜುನನಿಗೆ ಶ್ರೀಕೃಷ್ಣನು ಈ ರೀತಿ ಹೇಳಿದನು. ಅರ್ಜುನ, ನನ್ನ ದಿವ್ಯವಾದ ವಿಭೂತಿಗಳ ಬಗ್ಗೆ ನಿನಗೆ ಹೇಳುತ್ತೇನೆ. ನನ್ನ ವಿಭೂತಿಗಳ ಬಗ್ಗೆ ಎಷ್ಟು ಹೇಳಿದಿರೂ ಕಮ್ಮಿನೇ, ಅದಕ್ಕೆ ಮಿತಿಯೇ ಇಲ್ಲ. ಅದಕ್ಕೋಸ್ಕರ ಪ್ರಧಾನವಾದದ್ದನ್ನು ಮಾತ್ರ ನಿನಗೆ ವಿವರಿಸುತ್ತೇನೆ. ಇದರ ಭಾವಾರ್ಥ: ಕೃಷ್ಣನ ಮತ್ತು ಅವನ ಸಿರಿಗಳ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ವ್ಯಕ್ತಿಗತ ಇಂದ್ರಿಯಗಳು ಮಿತಿಗೆ ಒಳಗಾದಂತಹವು. ಅವು ಕೃಷ್ಣನ ಬಗ್ಗೆ ಸಮಗ್ರವಾಗಿ ಗ್ರಹಿಸಲು ಅವಕಾಶವನ್ನು ಕೊಡುವುದಿಲ್ಲ. ಆದರೂ ಭಕ್ತರು ಮಾತ್ರ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಯಾವುದೇ ನಿರ್ದಿಷ್ಟ ಸಮಯದಲ್ಲಾಗಲಿ ಅಥವಾ ಬದುಕಿನ ಎಂತಹ ಸ್ಥಿತಿಯಲ್ಲಾಗಲಿ ಶ್ರೀಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವ ಮೂಲ ತತ್ವದ ಮೇಲಲ್ಲ. ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳು ಎಷ್ಟು ರುಚಿ ಎಂದರೆ ಅವು ಭಕ್ತರಿಗೆ ಅಮೃತದಂತೆ ಕಾಣುತ್ತವೆ. ಕೃಷ್ಣನ ಸಿರಿಗಳನ್ನು, ಆತನ ವಿವಿಧ ಶಕ್ತಿಗಳನ್ನು ಚರ್ಚಿಸುವುದರಲ್ಲಿ ಪರಿಶುದ್ಧವಾದಂತಹ ಭಕ್ತರು ದಿವ್ಯಾನಂದವನ್ನು ಪಡೆಯುತ್ತಾರೆ. ಆ ಕಾರಣದಿಂದಲೇ ಅಂತಹ ಭಕ್ತರು ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನಾಗಲಿ ಇನ್ನೂ ಕೇಳಬೇಕು, ಚರ್ಚಿಸಬೇಕು ಎಂದು ಭಾವಿಸುತ್ತಾರೆ. ತನ್ನ ಸಿರಿಗಳ ವಿಸ್ತಾರವು ಜೀವಿಗಳಿಗೆ ಅರ್ಥವಾಗುವುದಿಲ್ಲ ಎನ್ನುವ ವಿಷಯವು ಶ್ರೀಕೃಷ್ಣನಿಗೆ ತಿಳಿದಿದೆ. ಆದ್ದರಿಂದ ಅವನು ಆತನ ವಿವಿಧ ಶಕ್ತಿಗಳ ಮುಖ್ಯ ಅಭಿವ್ಯಕ್ತಿಗಳನ್ನು ಮಾತ್ರ ಹೇಳಲು ಒಪ್ಪುತ್ತಾನೆ. ಪರಮಪ್ರಭುವಿನ ಲಕ್ಷಣಗಳಿಗೆ ಮಿತಿ ಅನ್ನೋದೇ ಇಲ್ಲ. ಅದರಲ್ಲಿ ಕೆಲವನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅವನ ಲಕ್ಷಣಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಈ ಶ್ಲೋಕದಲ್ಲಿ ವಿಭೂತಿ ಎಂದರೆ ಇಡೀ ಅಭಿವ್ಯಕ್ತಿಯನ್ನು ಯಾವ ಸಿರಿಗಳಿಂದ ನಿಯಂತ್ರಿಸುತ್ತಾನೋ ಅವು ಅಂತ ಅರ್ಥ. ಅಮರಕೋಶ ನಿಘಂಟಿನಲ್ಲಿ ವಿಭೂತಿ ಅನ್ನುವ ಶಬ್ದವನ್ನು ಅಸಾಧಾರಣ ಸಿರಿ ಎಂದು ವರ್ಣಿಸಲಾಗಿದೆ. ನಿರಾಕಾರವಾದಿಯಾಗಲಿ ಬಹುದೇವತಾವಾದಿಯಾಗಲಿ
ಶ್ರೀಕೃಷ್ಣನ ಸಿರಿಗಳನ್ನು ಮತ್ತು ಆತನ ವಿವಿಧ ರೀತಿಯ ದಿವ್ಯ ಶಕ್ತಿಗಳ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಐಹಿಕ ಜಗತ್ತಿನಲ್ಲೂ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಆತನ ಶಕ್ತಿಗಳ ಅಭಿವ್ಯಕ್ತಿಯು ಪ್ರತಿಯೊಂದು ಪ್ರಭೇದದಲ್ಲಿಯೂ ಕೂಡ ಹಂಚಿ ಹೋಗಿವೆ. ಸಾಮಾನ್ಯ ಮನುಷ್ಯನು ನೇರವಾಗಿ ಏನನ್ನು ಕಾಣಬಹುದು ಅದನ್ನು ಈಗ ಶ್ರೀಕೃಷ್ಣನು ವರ್ಣಿಸುತ್ತಿದ್ದಾನೆ. ಆತನ ಶಕ್ತಿಯ ವೈವಿಧ್ಯಮಯ ಭಾಗವನ್ನು ಶ್ಲೋಕ 20ರಲ್ಲಿ ವರ್ಣಿಸಲಾಗಿದೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದಿಷ್ಟು ಭಗವದ್ಗೀತೆ ಅಧ್ಯಾಯ 10 ವಿಭೂತಿ ಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ 18 ಮತ್ತು 19ರ ಅನುವಾದ ಮತ್ತು ಭಾವಾರ್ಥ. ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.